32 ಎಕರೆ ಜಾಗದಲ್ಲಿ ಮಾಡ್ತಿರೋದು. 32 ಎಕರೆ ಜಾಗದಲ್ಲಿ ಓಕೆ ಓಕೆ ಕ್ಲಬ್ ಹೌಸ್ ಕೊಡ್ತಿದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಕೊಡ್ತಿದ್ದೀವಿ. ಆಲ್ ಅಮ್ಯುನಿಟೀಸ್ ನಿಮಗೆ ಏನೆಲ್ಲ ಅಮ್ಯುನಿಟೀಸ್ ಬೇಕು 100% ಪ್ರತಿಯೊಂದು ಅಮ್ಯುನಿಟೀಸ್ ಇರುತ್ತೆ. ಎಲ್ಲ ಅಮ್ಯುನಿಟೀಸ್ ಏನು ಹೇಳಿದೀವಿ ಅದೆಲ್ಲ ಸ್ಪೇಸ್ ಬಿಟ್ಟು 3 ಎಕರೆ ಜಾಗ, 3 ಎಕರೆ ಅದಕ್ಕೆ ಬಿಟ್ಬಿಟ್ಟಿದ್ದೀರಾ. ಸೂಪರ್ ಅಲ್ಲ ಸರ್ ಇದು? ಟೋಟಲ್ ಬಂದ್ಬಿಟ್ಟು 50 ಫೀಟ್ ರೋಡ್ ಸರ್ ಇದು. 50 ಫೀಟ್ ರೋಡ್ ನೋಡಿ ಸರ್, ಆ ಮೂಲೆಯಾಗಿದ್ದಾರೆ, ನಾನು ಈ ಮೂಲೆಯಲ್ಲಿ ಇದ್ದೀನಿ. ಟೋಟಲ್ 50 ಅಡಿ ಅಗಲವಾಗಿರುವಂಥ ರೋಡು. ಇದು ಮೇನ್ ರೋಡಾ ಸರ್? ಇದು ಮೇನ್ ರೋಡ್. ಓಕೆ. ಸೊ ಸಬ್ ರೋಡ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು 30 ಫೀಟ್ ರೋಡ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ನೇಲ್ ಮೇಲೆ ನೋಡ್ದಂಗೆ ಕೇವಲ 1800 ರೂಪಾಯಿ ಇದೆಯಾ ನಿಮ್ಮ ಹತ್ರ? ಹೌದು ವೀಕ್ಷಕರೇ, 1800 ರೂಪಾಯಿ ಪರ್ ಸ್ಕ್ವೇರ್ ಫೀಟು ನಿಮಗೆ ಬೆಂಗಳೂರಿನ ಹತ್ತಿರ, ತುಮಕೂರಿನ ಹತ್ತಿರ ಒಂದು ಒಳ್ಳೆ ಲೇಔಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಲೇಔಟನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ದ ಕ್ಯಾಸಲ್ ಹೋಮ್ಸ್ ಅವರು. ಆ್ಯಂಡ್ ಇಲ್ಲಿನ ಲೇಔಟ್ನ ಹೆಸರು ಬಂದುಬಿಟ್ಟು ದ ಸ್ವಸ್ತಿಕ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬೋದು. ತುಂಬ ದೊಡ್ಡದಾಗಿದೆ ವೀಕ್ಷಕರೇ, ಆ್ಯಂಡ್ ತುಂಬಾ ಡೆವಲಪ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ಬೋದು. ನೀವು ಕೊಡೋ ದುಡ್ಡಿಗೆ ಆಲ್ಮೋಸ್ಟ್ ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ 75%, ಹೌದು ವೀಕ್ಷಕರೇ, 75% ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಂಜಿತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಹಾಂ, ಸೂಪರ್ ಸರ್. ಸರ್, ಮೊದಲೇದಾಗಿ ವೀಕ್ಷಕರು ಅನ್ಕೊಂಡಿರ್ತಾರೆ ಯಾರಪ್ಪ ಇಲ್ಲಿ 1800 ರೂಪಾಯಿ ಹತ್ತತ್ರ ಸಿಗೋದು ಅಂತ ಅನ್ಕೊಂಡಿರ್ತಾರೆ. ಬನ್ನಿ ವಾಕ್ ಮಾಡ್ಕೊಂಡು ಹಂಗೆ ಹೇಳೋಣ. ಸರ್, ಯಾವ ಎಕ್ಸಾಕ್ಟ್ ಲೊಕೇಶನಲ್ಲಿ ಇದ್ದೀವಿ ಸರ್ ನಾವು ಇವಾಗ? ಆ್ಯಕ್ಚುಲಿ ನಾವು ಎಕ್ಸಾಕ್ಟ್ಲಿ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದ್ದೀವಿ ಸರ್. ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಂದ ಜಸ್ಟ್ ನಿಮಗೆ ಒಂದು 500 ಮೀಟರ್ಸ್ ಅಲ್ಲಿ ನಿಮಗೆ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ರೈಲ್ವೆ ಸ್ಟೇಷನ್ ನಿಮಗೆ ತುಂಬ ಹತ್ರ, ಒಂದು 2 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಸಿಗುತ್ತೆ ನಿಮಗೆ. 2 ಕಿಲೋಮೀಟರ್ಗೆ ರೈಲ್ವೆ ಸ್ಟೇಷನ್. ಈ ಏರಿಯಾದ ಹೆಸರು ಏನು ಸರ್ ಇದು? ಆ್ಯಕ್ಚುಲಿ ಇದು ಹಿರೇಹಳ್ಳಿ ಸರ್. ಇದು ಹಿರೇಹಳ್ಳಿ. ಹೌದು. ಓಕೆ. ಇಲ್ಲಿಂದ ಕನೆಕ್ಟಿವಿಟಿ ಅಂತ ಬಂದರೆ ಸುತ್ತಮುತ್ತಲು ಊರುಗಳಿಗೆ ಕನೆಕ್ಟಿವಿಟಿ ಹೇಳ್ತಾ ಬನ್ನಿ. ಎಷ್ಟು ದೂರ ಆಗುತ್ತೆ? ಬೆಂಗಳೂರು, ತುಮಕೂರು, ದಾಬಸ್ಪೇಟೆ, ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಹೇಳಿ ಸರ್ ನಮಗೆ. ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಬಂದ್ಬಿಟ್ಟು ನಿಮಗೆ ಇಲ್ಲಿ ಜಸ್ಟ್ ನಿಮಗೆ 1.5-2 ಕಿಲೋಮೀಟರ್ ಆಗುತ್ತೆ. ಓಕೆ. ಆ್ಯಂಡ್ ಸ್ಟೇಷನ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು 2 ಕಿಲೋಮೀಟರ್ ಎಕ್ಸಾಕ್ಟ್ ಇಲ್ಲಿಂದ ಆಗುತ್ತೆ. ಪ್ಲಸ್ ನಿಮಗೆ ದಾಬಸ್ಪೇಟೆ ಬಂದ್ಬಿಟ್ಟು ಇಲ್ಲಿ ಜಸ್ಟ್ 14 ಮಿನಿಟ್ಸ್ ಇಲ್ಲಿಂದ 14 ನಿಮಿಷಕ್ಕೆ ದಾಬಸ್ಪೇಟೆಗೆ ರೀಚ್ ಆಗಿಬಿಡ್ತೀವಿ. ಓಕೆ. ಇಲ್ಲಿಂದ ನಾವು ತುಮಕೂರು ಹೋಗ್ಬೇಕಂದ್ರೆ 15-20 ನಿಮಿಷದಲ್ಲಿ ತುಮಕೂರು ಹೋಗಿರ್ತೀವಿ. 15-20 ನಿಮಿಷ. ಹೌದು. ಓಕೆ ಓಕೆ. ಈ ಒಂದು ನಿಮಗೆ ಇಲ್ಲಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಜಾಸ್ತಿ ಏನಿಲ್ಲ, 1.5 ಅವರ್ಸ್ ಅಲ್ಲಿ ನೀವು ಬೆಂಗಳೂರು ಸಿಟಿ ಮೆಜೆಸ್ಟಿಕ್ ರೀಚ್ ಆಗಿರ್ತೀರಾ. ಮೆಜೆಸ್ಟಿಕ್ ರೀಚ್ ಆಗ್ತೀವಿ. ಮೆಜೆಸ್ಟಿಕ್ ಬೇಡ ಸರ್, ನಮ್ಗೆ ಆಲ್ಮೋಸ್ಟ್ ಇಲ್ಲೇ ನೆಲಮಂಗಲ ರೀಚ್ ಆಗಬೇಕು ಅಂದ್ರೂ ಎಷ್ಟೊತ್ತಾಗಿ ಬಂದು ಏನು ಇನ್ನೂ ಒಂದು 10 ನಿಮಿಷ ಎಕ್ಸ್ಟ್ರಾ ತಗೊಳ್ಳಿ, ಒಂದು 20-25 ನಿಮಿಷದಲ್ಲಿ ನೀವು ನೆಲಮಂಗಲ ರೀಚ್ ಆಗ್ತೀರಾ. 20-25 ಮಿನಿಟ್ಸ್ ಅಲ್ಲಿ ಆರಾಮಾಗಿ ರೀಚ್ ಆಗ್ಬೋದು. ಇವಾಗಂತೂ ದೊಡ್ಡದಾಗಿ ತುಮಕೂರು ಹೈವೇ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿಂದ ತುಮಕೂರು ಹೈಗೆ ಕನೆಕ್ಟಿವಿಟಿ ಅಂತಂದ್ರೆ ಯಾವ ಪಾಯಿಂಟ್ ಸರ್ ಇಲ್ಲಿಂದ ಕನೆಕ್ಟಿವಿಟಿ ಆಗುತ್ತೆ? ಸರ್, ಆಕ್ಚುಲಿ ಇಲ್ಲಿಂದ ಒಂದು ರೋಡ್ ಬರ್ತದೆ ಜಸ್ಟ್ ನಿಮಗೆ 1 ಕಿಲೋಮೀಟರ್ ಇಲ್ಲಿಂದ NH4 ಗೆ. ಅದು ಬಿಟ್ಟು ನಿಮ್ಗೆ ಒಂದು ಸಿವಿಕ್ ರೋಡ್ ಬರ್ತದೆ. ಸಿವಿಕ್ ರೋಡ್ ಇವಾಗ ಅಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ, ನಿಮ್ಗೆ ತೋರಿಸ್ತೀನಿ ನಾನು. ಓಕೆ ಓಕೆ. ಜಸ್ಟ್ ನಿಮ್ಗೆ ಇಲ್ಲಿಂದ 1 ಕಿಲೋಮೀಟರ್ ಸಿವಿಕ್ ರೋಡ್, ವಿಚ್ 300 ಫೀಟ್ ರೋಡ್ ಸರ್. ಅದು 300 ಫೀಟ್ ರೋಡ್ ಬರ್ತಾ ಇದೆ. 300 ಫೀಟ್ ರೋಡ್ ಬರ್ತದೆ. ತುಂಬಾ ಹತ್ರ ಆಗುತ್ತೆ ಇದು. ತುಂಬಾ ಇಲ್ಲೇ 1 ಕಿಲೋಮೀಟರ್ ಇಲ್ಲಿ ಮಾವಿನ ತೋಪ್ ಸಿಗುತ್ತಲ್ಲ, ಅಲ್ಲಿಂದ ಮಾವಿನ ತೋಪ್ ಕಡಿದ್ರೆ ಅದೇ ನಿಮಗೆ ಸಿವಿಕ್ ರೋಡ್ ಇದ್ದೆ ಮಾರ್ಕಿಂಗ್ ಮಾಡಿದ್ದಾರೆ ಆಲ್ರೆಡಿ. ಓಕೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಈಗ. ಆ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಬಂದಿದ್ದಾರೆ, ಸ್ಟಾರ್ಟ್ ಮಾಡ್ತಾ ಬಂದಿದ್ದಾರೆ. ಇನ್ನೊಂದು ವರ್ಷದೊಳಗೆ ಮೇ ಬಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ಸ್ಟಾರ್ಟ್. ಡೆವಲಪ್ಮೆಂಟ್ ಅಂತ ಬಂದ್ರೆ ಇನ್ನೇನೇನು ಬರುತ್ತೆ ಫ್ಯೂಚರ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು ನಮಗೆ? ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇದೆ. ಅದು ಬಿಟ್ಟು ನಿಮಗೆ ಇಲ್ಲಿ ತುಮಕೂರಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಆಪಲ್ ಇಂಡಸ್ಟ್ರಿ ಬಂದಿದೆ. ಫಾಕ್ಸ್ಕಾನ್ ಬರ್ತಾ ಇದೆ. ಫಾಕ್ಸ್ಕಾನ್ ಇದೆ ಆಲ್ರೆಡಿ. ಐಫೋನ್ ಮ್ಯಾನುಫ್ಯಾಕ್ಚರರ್ ಆಕ್ಚುಲಿ ಫಾಕ್ಸ್ಕಾನ್. ಅದು ಬರ್ತಾ ಇದೆ ತುಮಕೂರು ಹತ್ರ. ಅದು ಬಿಟ್ಟು ನಿಮಗೆ ಇನ್ನ ಈ ಕಡೆ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು. ಜಸ್ಟ್ ಇಲ್ಲಿಂದ 15-20 ನಿಮಿಷ ಇಂಜಿನಿಯರಿಂಗ್ ಕಾಲೇಜ್ ರೀಚ್ ಆಗ್ತೀರಾ. ಓಕೆ ಓಕೆ. ಅದು ಬಿಟ್ಟು ನಿಮಗೆ ಆಚೆ ಈಚೆ ಡೆವಲಪ್ಮೆಂಟ್ ಹೈವೇ ಆ ಕಡೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್ ಆಲ್. ಯಾಕೆ ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಅಂಡ್ ಎವ್ರಿಥಿಂಗ್ ಇಸ್ ವೆರಿ ನಿಯರ್. ಇಂಡಸ್ಟ್ರಿಯಲ್ ಏರಿಯಾ ನಿಮ್ಗೆ ಯಾವ್ದು ಇಂಡಸ್ಟ್ರಿಯಲ್ ಏರಿಯಾ ಇದೆ 10-15 ನಿಮಿಷ ರೀಚ್ ಆಗ್ಬಿಡ್ಬೋದು. ಇಲ್ಲಿ ಸುತ್ತಮುತ್ತಲು ಇಂಡಸ್ಟ್ರೀಸ್ಗಳು ತುಂಬಾ ಚೆನ್ನಾಗಿರೋದ್ರಿಂದ ಯಾರಾದ್ರೂ ರೆಂಟೆಡ್ ಪರ್ಪಸ್ ಎಲ್ಲ ಮಾಡ್ತಾರ ಅಂತಂದ್ರೆ ರೆಂಟಲ್ಗೆಲ್ಲ ಬರ್ಬೋದಾ ಸರ್? ರೆಂಟಲ್ಲಿ ಬರ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನು ಅಂತಂದ್ರೆ ದೊಡ್ಡ ಲೇಔಟ್ ಆಗಿರೋದ್ರಿಂದ ನಿಮ್ಗೆ ಹತ್ರ ನಿಮ್ಗೆ 30
32 ಎಕರೆ ಜಾಗದಲ್ಲಿ ಮಾಡ್ತಿರೋದು. 32 ಎಕರೆ 32 ಎಕರೆ ಜಾಗದಲ್ಲಿ ಓಕೆ ಓಕೆ ಕ್ಲಬ್ ಹೌಸ್ ಕೊಡ್ತಿದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಕೊಡ್ತಿದ್ದೀವಿ. ಆಲ್ ಅಮ್ಯುನಿಟೀಸ್ ನಿಮ್ಗೆ ಏನೆಲ್ಲ ಅಮ್ಯುನಿಟೀಸ್ ಬೇಕು 100% ಪ್ರತಿಯೊಂದು ಅಮ್ಯುನಿಟೀಸ್ ಇರುತ್ತೆ. ಪ್ಲಸ್ ಅಡಿಷನಲಿ ರೆಸಾರ್ಟ್ ಟೈಪ್ ಲೈಕ್ ನಿಮ್ಗೆ ಈಗ ಒಂದು ಕಾಟೇಜ್ ಬೇಕು, ಓಕೆ 8 ರಿಂದ 9 ಕಾಟೇಜ್ ಕೊಡ್ತಿದ್ದೀವಿ. ಎಕ್ಸ್ಟ್ರಾ 9 ಕಾಟೇಜ್ ಬರ್ತಾ ಇದೆ. 9 ಕಾಟೇಜ್ ಬರ್ತದೆ ಬಿಕಾಸ್ ಯಾರಾದ್ರೂ ದೂರದಿಂದ ಬಂದವರಿಗೆ ಓಕೆ ಸ್ಟೇ ಮಾಡಕ್ಕೆ. ಬಿಕಾಸ್ ಕ್ಲಬ್ ಹೌಸ್ ಇರುತ್ತೆ, ಪಾರ್ಟಿ ಹಾಲ್ ಇರುತ್ತೆ, ಎವ್ರಿಥಿಂಗ್ ಇರುತ್ತೆ. ಬಂದವರಿಗೆ ಸ್ಟೇ ಮಾಡಕ್ ಜಾಗ ಬೇಕು ಅಂತೇಳಿ ನಾವು ಕಾಟೇಜ್ ಎಲ್ಲ ಕೊಡ್ತಿದ್ದೀವಿ. ಓಕೆ ಓಕೆ ಸ್ವಲ್ಪ ಒಂದು ಓವರ್ ವ್ಯೂ ಕೊಟ್ಬಿಡೋಣ. ಟೋಟಲ್ ಎಷ್ಟು ಎಕರೆ ಅಂತ ಹೇಳಿದ್ರಿ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಮಾಡಿರೋದು? ಇವಾಗ ಮಾಡಿರೋದು ಟೋಟಲ್ ಇಲ್ಲಿ 15 ಎಕರೆ ಇದೆ. ಇದು 15 ಎಕರೆ ಇದೆ. 15 ಎಕರೆ ಇದೆ. ಆ ಕಡೆ ಬಂದ್ಬಿಟ್ಟು ರೆಸ್ಟ್ ಆಫ್ ದ 15 ಎಕರೆ ಆ ಕಡೆ ಮಾಡ್ತಿದ್ವಿ. ಇನ್ನು 15 ಎಕರೆ ಆ ಕಡೆ ನಡೀತಾ ಇದೆ. ಸ್ವಲ್ಪ ಆ ಕಡೆ ತೋರಿಸಿ. ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ವರ್ಕ್ ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸರ್ ಅಲ್ಲೆಲ್ಲ ಏನ್ ನಡೀತಾ ಇದೆ, ಏನ್ ವರ್ಕ್ ಮಾಡ್ತಾ ಇದಾರೆ? ಅದೆಲ್ಲ ಫುಲ್ ಕ್ಲಬ್ ಹೌಸ್ ಸರ್. ಕ್ಲಬ್ ಹೌಸ್ ಮತ್ತೆ ಕಾಟೇಜ್ ಮೇಲೆ ಬಿಟ್ಟಿದೀವಲ್ಲ, ಹೌದು ಕಾಟೇಜ್ ಬಿಟ್ಟಿರೋ ಜಾಗ. ಸೊ ಟೋಟಲ್ ಕ್ಲಬ್ ಹೌಸ್ ಕೆಲಸ ನಡೀತದೆ. ಕ್ಲಬ್ ಹೌಸ್, ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಇನ್ನೇನ್ ಕೊಡ್ತಾ ಇದ್ದೀರಾ? ಇನ್ನ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲ ಬರ್ತದೆ. ಎವ್ರಿಥಿಂಗ್ ಬರ್ತಾ ಇದೆ. ಓಕೆ, ಟೋಟಲ್ ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್ ಇಲ್ಲಿ? 385ರಲ್ಲಿ ಇವಾಗ ಆಲ್ರೆಡಿ ಟೋಟಲ್ 100 ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ಎಲ್ಲ ಸೋಲ್ಡ್ ಔಟ್ ಆಗಿದೆ ಆಲ್ಮೋಸ್ಟ್. ಸೊ 385 ಸೈಟ್ಗಳು ಫಾರ್ಮ್ ಆಗಿರೋದು. ಹೌದು, ಅದ್ರಲ್ಲಿ ಆಲ್ಮೋಸ್ಟ್ 100 ಚಿಲ್ಲರೆ. ಹೌದು, 100 ಸೈಟ್ಸ್ಗಳು 120 ಇರ್ಬೋದು. ಮತ್ತೆಲ್ಲ ಸೋಲ್ಡ್ ಔಟ್ ಆಗ್ಬಿಟ್ಟಿದ್ಯಾ? ಎಲ್ಲ ಸೋಲ್ಡ್ ಔಟ್. ಅಷ್ಟು ಬೇಡಿಕೆ ಇದೆಯಾ ಸರ್ ಇಲ್ಲಿ? ಸರ್ ಇಲ್ಲಿ ಯಾಕೆ ಅಂತಂದ್ರೆ ನಿಮ್ಗೆ ಇಂಡಸ್ಟ್ರೀಸ್ ಹತ್ರ ಇರೋದ್ರಿಂದ ಅಂಡ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇರೋದ್ರಿಂದ ತುಂಬಾ ಬೇಡಿಕೆ ಇದೆ ಇಲ್ಲಿ. ಬೇಡಿಕೆ ಜಾಸ್ತಿ ಇದೆ ಅಂತೀರಾ? ಸರ್ ಇವಾಗ ಲೇಔಟ್ನ ವಿಚಾರಕ್ಕೆ ಬಂದರೆ ಮೊದಲದಾಗಿ ಬೇಸಿಕ್ ಅಮ್ಯುನಿಟೀಸ್ ಹೇಳಿ. ಬೇಸಿಕ್ ಆಗಿ ಏನು ಸಿಗುತ್ತೆ? ಫಾರ್ ಎಕ್ಸಾಂಪಲ್ ರೋಡ್ ಇರ್ಬೋದು. ರೋಡ್ ತೋರಿಸ್ಬಿಡೋಣ, ನೀವು ಆ ಮೂಲೆಗೆ ಹೋಗಿ ಸರ್. ವೀಕ್ಷಕರೇ, ರೋಡಿನ ಅಗಲ ಅಂತೂ ನಾನು ನಿಮಗೆ ತೋರಿಸಲೇಬೇಕು. ಫುಲ್ ಕವರ್ ಮಾಡ್ಕೊಳ್ಳಿ. ಸರ್ ಟೋಟಲ್ ಎಷ್ಟು ಅಗಲ ಇದೆ ಸರ್ ಇದು? ಇದು ಟೋಟಲ್ ಬಂದ್ಬಿಟ್ಟು 50 ಫೀಟ್ ರೋಡ್ ಸರ್. ಇದು 50 ಫೀಟ್ ರೋಡು ನೋಡಿ ಸರ್. ಆ ಮೂಲೆಯಾಗಿದ್ದಾರೆ, ನಾನು ಈ ಮೂಲೆಯಲ್ಲಿ ಇದ್ದೀನಿ. ಟೋಟಲ್ 50 ಅಡಿ ಅಗಲವಾಗಿರುವಂಥ ರೋಡು. ಇದು ಮೇನ್ ರೋಡಾ ಸರ್? ಇದು ಮೇನ್ ರೋಡ್. ಓಕೆ. ಸೊ ಸಬ್ ರೋಡ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದು 30 ಫೀಟ್ ರೋಡ್, 30 ಫೀಟ್ ರೋಡ್. 30 ಫೀಟ್ ರೋಡ್. ಸೊ ಮೇನ್ ರೋಡ್ 50, ಒಳಗಡೆ ಎಲ್ಲ 30. ಇನ್ನು ನೆಕ್ಸ್ಟ್ ಬರೋದು ನೀರು ಮತ್ತು ಕರೆಂಟ್ನ ವ್ಯವಸ್ಥೆ. ಏನೇನು ಮಾಡಿದ್ದೀರಾ ಅದಕ್ಕೆ ಸರ್? ಇಲ್ಲಿ ನೀವು ನೀರು ನೋಡ್ಬೋದು, ಬನ್ನಿ. ಇಲ್ಲಿ ನೀರಿನ ವ್ಯವಸ್ಥೆ ಕೊಟ್ಟಿದ್ದೀವಿ. ಆ್ಯಂಡ್ ಸ್ಯಾನಿಟರಿ ಇದೆ, ಅಂಡರ್ಗ್ರೌಂಡ್ ಕೇಬಲ್ ಇದೆಲ್ಲ ಇರಿ. ಇದು ನೀರಿನ ವ್ಯವಸ್ಥೆ. ಹೌದು. ಎಲ್ಲಿಗೆ ನೀರು ಎಲ್ಲಿ ಬರುತ್ತೆ ಇಲ್ಲಿಂದ? ವಾಟರ್ ಟ್ಯಾಂಕ್. ಅಲ್ಲಿ ವಾಟರ್ ಟ್ಯಾಂಕ್ ಮಾಡ್ತೀವಿ. ಅಲ್ಲಿ ವಾಟರ್ ಟ್ಯಾಂಕ್ ಮಾಡ್ತೀರಾ? ಹೌದು. ಓಕೆ, ಓವರ್ ಹೆಡ್ ಟ್ಯಾಂಕ್ ಮಾಡ್ತೀರಾ? ಓವರ್ ಟ್ಯಾಂಕ್ ಇರುತ್ತೆ. ಇದು ಏನಿದೆ ಆ್ಯಕ್ಚುಲಿ? ಅದು ನಿಮಗೆ ಅಂಡರ್ಗ್ರೌಂಡ್ ಕೇಬಲಿಂಗ್. ಹೌದು. ಸೊ ಕಂಪ್ಲೀಟ್ ಎಲ್ಲ ಅಂಡರ್ಗ್ರೌಂಡ್ ಕೇಬಲ್ ಎಲ್ಲ ಕಂಪ್ಲೀಟ್ಲಿ ಇಡೀ ಲೇಔಟ್. ಹೌದು. ಇದೇನಿದು? ಅದು ನಿಮಗೆ ಸೀವೇಜ್ ವ್ಯವಸ್ಥೆ. ಸಿವೇಜಿಂಗ್ ಸರ್ STP ಮಾಡ್ತಾ ಇದ್ದೀರಾ? STP ಇದೆ, ಕಂಪ್ಲೀಟ್ STP ಇದೆ. STP ನಿಮಗೆ BMRDL ಏನು ಬರುತ್ತೆ ಸೇಮ್ ಇದು, ಬಟ್ DTCP ಕನ್ವರ್ಷನ್ ಅಷ್ಟೇ. DTCP ಕೇಳ್ತೀನಿ, ಅದ್ರ ಬಗ್ಗೆನೂ ಕೇಳ್ತೀನಿ. ಅಂಡ್ ಇಲ್ಲೂ ತೋರಿಸ್ಬೋದು ನೀವು ವೀಕ್ಷಕರೇ. ಇಲ್ಲಿ ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಗಲ ನೋಡಿ ಆಲ್ಮೋಸ್ಟ್ 2 ಅಡಿ ಅಂತೂ ಕ್ಲಿಯರ್ ಆಗಿ ಸಿಗ್ತಾ ಇದೆ. ತುಂಬಾ ನೀಟಾಗಿ ವರ್ಕ್ ಮಾಡಿದೆ ಸರ್. ನೀವು BDL ಏನು ಮಾಡಿದ್ದೀರಾ ಸೇಮ್ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. BDAದಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದೀರಾ? ಹಾಗಾದ್ರೆ ಈ ತರ ನಿಮ್ಗೆ ಎಲ್ಲೂ ಕೊಡಲ್ಲ. ಕಲ್ಲು ಹಾಕ್ಬಿಟ್ಟು ಕೊಡ್ತಾರೆ. ಹೌದು. ನಿಮಗೆ ಕಂಪ್ಲೀಟ್ಲಿ ಸಿಮೆಂಟ್ ಇಂದ ಮಾಡಿರೋದು. ಕಂಪ್ಲೀಟ್ ಸಿಮೆಂಟ್ ಇಂದ. ಯಾವ ಅಪ್ರೂವ್ಡ್ ಯಾವ್ದು ಬರುತ್ತೆ ಅಂತಂದ್ರೆ? DTCP ಅಪ್ರೂವಲ್. DTCP ಅಪ್ರೂವ್ಡ್. ಯಾವ ಖಾತಾ ಬರುತ್ತೆ ಸರ್ ಇದು? ಇದು BMRD ನಿಮಗೆ ಏ ಖಾತಾ ಬರುತ್ತೆ, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರೋದ್ರಿಂದ. DTCP ಅಪ್ರೂವ್ಡ್ ಆಗಿದೆ, BMRD ಎ ಖಾತಾ ಬರುತ್ತೆ. ಅಂಡ್ ಜೊತೆಯಲ್ಲಿ ಇದು DC ಕನ್ವರ್ಷನ್ ಅಲ್ಲಿ ಆಗಿದೆ ಸರ್. ಇದು ಎಲ್ಲ ಆಗಿದೆ, ಎವ್ರಿಥಿಂಗ್ ಇಸ್ ರೆಡಿ. ಆಮೇಲೆ ಇನ್ನೊಂದು ಸರ್, ಈಗಿನ ಎಲ್ರಿಗೂ ಡೌಟ್ ಇರುತ್ತೆ ಸರ್, ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ DTCP ಅಪ್ರೂವ್ಡ್ ಆಗಿರೋದ್ರಿಂದ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು? 100% ಸರ್. ಆಲ್ರೆಡಿ ಒಂದು 20 ಸೈಟ್ ನಾವು ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ವಿ. 20 ಸೈಟ್ ರಿಜಿಸ್ಟರ್ ಆಗಿದೆ, ಆಗ್ಬಿಟ್ಟಿದೆ. ಚೆಕ್ ಮಾಡ್ಕೋಬಹುದಾ? ರಿಜಿಸ್ಟರ್ ಕಾಪಿ ಕೊಡ್ತೀರಾ? 100% ಕೊಡ್ತೀನಿ. ಸ್ಕ್ರೀನ್ ಮೇಲೆ ಹಾಕ್ಬಿಡೋಣ ಒಂದು ಕಾಪಿ ಬೇಕಾದ್ರೆ ಅಲ್ವಾ? ವೀಕ್ಷಕರೇ, ನೀವು ಯಾವುದೇ ಡೌಟ್ ಪಡೋ ಅಗತ್ಯ ಇಲ್ಲ, ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಂಥ ರೋಡು, ಸಿವೇಜು, ಡ್ರೈನೇಜು, ಪವರು, ವಾಟರು. ಪವರ್ ಯಾವಾಗ ಸರ್, ಯಾವಾಗ ಬರ್ಬೋದು ನಿಮ್ಮ ಪ್ರಕಾರ? ಪವರ್ ನಾವು ಇದು ಕಂಪ್ಲೀಟ್ ಮಾಡಲೇಬೇಕು ಸರ್. ಯಾಕೆ ಅಂತಂದ್ರೆ ಇಲ್ಲಿ ಅರ್ಧಂಬರ್ಧ ನಾವು ಕೊಡ್ತಾ ಬರೋಕ್ಕಾಗಲ್ಲ. ಹೌದೌದು. ಇದು ಕಂಪ್ಲೀಟ್ ಆಗ್ತಾ ಇನ್ನೊಂದು 1 ತಿಂಗಳಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ವರ್ಕ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇಮಿಡಿಯೇಟ್ಲಿ ಪವರ್ ಬರುತ್ತೆ. ಹೌದು. ಸೊ ದೊಡ್ಡ ಏರಿಯಾ ಆಗಿರೋದ್ರಿಂದ ಮಲ್ಟಿಪಲ್ TCSಗಳು ಬೇಕಾಗುತ್ತೆ, ಮಲ್ಟಿಪಲ್ ಬೋರ್ಗಳು ಮಾಡಬೇಕಾಗುತ್ತೆ. ಸೊ ವರ್ಕ್ ನಡೀತಾ ಇದೆ ಸರ್. ಟೋಟಲ್ ಈ ವರ್ಕ್ ಎಲ್ಲ ಮುಗಿಯೋದಕ್ಕೆ ಟೈಮ್ ಎಷ್ಟು ತಗೋತೀರಾ ನಿಮ್ಮ ಪ್ರಕಾರ? ಸರ್ ಇದು ತಗೊಳಕ್ಕೆ ಏನಿಲ್ಲ ಅಂದ್ರೆ ಒಂದು 3 ತಿಂಗಳಿಂದ 4 ತಿಂಗಳು ತಗೊಳುತ್ತೆ ಮಿನಿಮಮ್. ಬೇಕು 4 ತಿಂಗಳು ಬೇಕೇ ಬೇಕು. ಓಕೆ. ಅಂಡ್ ಕ್ಲಬ್ ಹೌಸ್ ರೆಡಿ ಆಗಕ್ಕೆ ಒಂದು 4 ತಿಂಗಳು ತಗೊಳುತ್ತೆ. 6 ತಿಂಗಳು ಬೇಕಾಗುತ್ತೆ ಕ್ಲಬ್ ಹೌಸ್. ಅಲ್ಲೇ ಬರುವಂಥದ್ದು ಸ್ವಲ್ಪ ಪ್ರೀಮಿಯಂ ಅಮ್ಯುನಿಟೀಸ್ ಏನೇನು ಕೊಡ್ತಾ ಇದ್ದೀರಾ? ಫುಲ್ ಲೀಸ್ಟ್ ಆಗ್ಬಿಟ್ಟಿದ್ದೀರಾ ಇಲ್ಲಿ. ನಾನೇ ಕೇಳ್ತೀನಿ, ಕ್ಲಬ್ ಹೌಸ್ ಎಷ್ಟು ದೊಡ್ಡದಾಗಿ ಕ್ಲಬ್ ಹೌಸ್ ಕೊಡ್ತಾ ಇದ್ದೀರಾ? ಟೋಟಲ್ ಬರೋದೇ 3 ಎಕರೆಯಲ್ಲಿ ಬರುತ್ತೆ. ಅದರಲ್ಲಿ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಸೊ ಪಾರ್ಕ್ ಮತ್ತೆ ಚಿಲ್ಡ್ರನ್ ಪ್ಲೇ ಏರಿಯಾ ಕೊಡ್ತಾ ಇದ್ದೀರಾ? 100% ಸರ್. ಪ್ರಾಪರ್ ಆಗಿರುವಂಥದ್ದು ಪಾರ್ಕ್ ನಾವು ನಿಮಗೆ BMRD ಅಂತ ಬಂದಾಗ ಅಥವಾ BD ಅಂತ ಬಂದಾಗ ಅಥವಾ ಅಪ್ರೂವಲ್ ಅಂತ ಬಂದಾಗ ಪಾರ್ಕ್ ಕೊಡಲೇಬೇಕು. ದಟ್ ಇಸ್ ಕಂಪಲ್ಸರಿ. DTCP ಅಂತ ಬಂದಾಗ ನಾವು ಪಾರ್ಕ್ ಬಿಡಲೇಬೇಕು. CA ಏರಿಯಾನು ಇರುತ್ತೆ ಹಾಗೆ. CA ಏರಿಯಾ ಇರುತ್ತೆ 100%. ಓಕೆ. ಟ್ರೀ ಪ್ಲಾಂಟೇಶನ್ ಆನ್ ದ ರೋಡ್, ಎಲ್ಲ ಕಡೆ ಟ್ರೀಗಳನ್ನ ಪ್ಲಾಂಟ್ ಮಾಡ್ತೀರಾ? ಬಂದೇ ಬರುತ್ತೆ. ಓಕೆ. ಸೊ ಇದೆಲ್ಲ ಹೇಳ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ 3D ಇಮೇಜಸ್ ಕೂಡ ಬರ್ತಾ ಇರ್ಬೋದು ವೀಕ್ಷಕರೇ.
ಅವೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಜಿಮ್ ಅಂತ ಹಾಕಿದ್ದೀರಾ, ಜಿಮ್ ಬರುತ್ತಾ? ಜಿಮ್ ಬರುತ್ತೆ. ಔಟ್ಡೋರ್ ಜಿಮ್, ಇಂಡೋರ್ ಜಿಮ್ ಎರಡು ಕೊಡ್ತಾ ಇದ್ದೀರಾ. ಬರುತ್ತೆ. ಓಕೆ. ಪಾರ್ಟಿ ಹಾಲ್ ಅಂತ ಹಾಕಿದ್ದೀರಾ? ಹೌದು, ಪಾರ್ಟಿ ಹಾಲ್ ಒಂದು 100 ಪೀಪಲ್ ಕೂತ್ಕೊಳ್ಳುವಂತ ಕೆಪಾಸಿಟಿ ಮಾಡ್ತಿದ್ದೀವಿ. ಸೊ ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋ, ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಅದಕ್ಕೋಸ್ಕರನೇ ಅವರು ಇಲ್ಲಿ ಫಂಕ್ಷನಿಂಗ್ ಅಂತ ಬಂದಿರ್ತಾರೆ, ಅದಕ್ಕೋಸ್ಕರ ಕಾಟೇಜ್ ಕೊಡ್ತಾ ಇರೋದು. ಕಾಟೇಜಸ್ ಮಾಡ್ತಾ ಇದ್ದೀರಾ? ಕಾಟೇಜಸ್ ಮಾಡ್ತೀವಿ. 8 ಕಾಟೇಜ್ ಏನೋ ಮಾಡ್ತೀನಿ. 9 ಕಾಟೇಜ್ ಮಾಡ್ತಾ ಇದ್ದೀರಾ. ಬಾಸ್ಕೆಟ್ ಬಾಲ್ ಕೋರ್ಟ್ ಅಂತ ಹಾಕಿದ್ದೀರಾ? ಹೌದು. ಓಕೆ. ಸೊ ಇದು ಫುಲ್ಲಿ ಫಾರ್ಮ್ ಆಗಿರುವಂತ ಬಾಸ್ಕೆಟ್ ಬಾಲ್ ಕೋರ್ಟ್? ಹೌದು. ಓಕೆ ಓಕೆ ಓಕೆ, ಸೂಪರ್ ಸರ್. ಓಕೆ, ಸ್ಟ್ರೀಟ್ ಲೈಟ್ ಇದೆ, ಸ್ಯಾನಿಟರಿ ಕನೆಕ್ಷನ್ಗಳು ಕರೆಕ್ಟ್ ಆಗಿದೆ ಅಂತ ಬರ್ದಿದ್ದೀರಾ ಇಲ್ಲಿ. ಸೊ ಎಂಟೈರ್ ಲೇಔಟ್ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ವ್ಯವಸ್ಥೆ ಇರುತ್ತೆ ಸರ್ ಇಲ್ಲಿ? ಹೌದು, 100%. ಓಕೆ ಓಕೆ, ಸೂಪರ್ ಆಗಿದೆ ಅಂತ ಹೇಳ್ಬೋದು ಸರ್. ಇನ್ನು ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು. ಯಾರಾದರೂ ಇಲ್ಲಿ ನಾಳೆ ದಿನ ಉಳ್ಕೊಳ್ಳೋಣ ಅನ್ನೋ ಇದರಲ್ಲಿ ಬರ್ತಾರೆ ಅಂತಂದ್ರೆ ಯಾವ್ಯಾವ ಸ್ಕೂಲ್ಗಳಿದೆ, ಕಾಲೇಜಸ್ಗಳಿದೆ? ನಿಮ್ಗೆ ಗೊತ್ತಿರೋ ಸ್ಕೂಲ್ ಕಾಲೇಜ್ಗಳೆಲ್ಲ ಹೇಳಿ. ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ನೀವು ಹೈವೇ ಟಚ್ ಆದ್ರೆ ನಿಮಗೆ ಅಲ್ಲಿ ಕಾಣುತ್ತೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದಾವೆ. ಓಕೆ. ಅದು ಬಿಟ್ಬಿಟ್ಟು ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಸಿದ್ಧಗಂಗಾ ಕಾಲೇಜ್ ಇದೆ. ಸಿದ್ಧಗಂಗಾ ಕಾಲೇಜು ಇಲ್ಲೇ ನಿಮ್ಗೆ ತುಮಕೂರು ಎಂಟ್ರಿ ಅಂತಂದ್ರೆ ನಿಮ್ಗೆ ಗೊತ್ತು ಎಲ್ಲ ಕಾಲೇಜಸ್ಗಳು ಇದೆ. ಹೌದೌದು, ಸಿದ್ಧಗಂಗಾ ತುಂಬಾ ಜಾಸ್ತಿ ಇದೆ ಇಲ್ಲಿ, ತುಂಬಾ ಜಾಸ್ತಿ ಇದೆ. ಅಂಡ್ ಅದು ಬಿಟ್ಟು ನಿಮಗೆ ಬಸವೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಅಂಡ್ ಗವರ್ಮೆಂಟ್ ಸ್ಕೂಲ್ ನೀವು ಬರುವಾಗ ಎಂಟ್ರಿಯಲ್ಲಿ ನಿಮ್ಗೆ ಸಿಕ್ಕಿರ್ಬೋದು. ಓಕೆ. ಗವರ್ಮೆಂಟ್ ಸ್ಕೂಲ್ ಅಲ್ಲೇ, ಗವರ್ಮೆಂಟ್ ಸ್ಕೂಲ್ ಇದೆ ಪಕ್ಕದಲ್ಲೇ ಇದೆ. ಅಲ್ಲೇ ಇದೆ. ಅಂಡ್ ಸುಮತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಇದೆ. ಸುಮತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಹೌದು, ಇಲ್ಲಿ ಜಸ್ಟ್ 2 ಕಿಲೋಮೀಟರ್ ಇದೆ. ಸೊ SBB ಸ್ಕೂಲ್ ಇದೆ. ಸೊ ಯು ವಿಲ್ ಹ್ಯಾವ್ ನೀವು ಸುತ್ತಮುತ್ತ ನೋಡಿದ್ರೆ ಪೂರ ಸ್ಕೂಲ್ಗಳೇ ಕವರ್ ಆಗಿದೆ, ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಹೆಲ್ತ್ ಕೇರ್ ಅಂತಂದ್ರೆ ಯಾವ್ದು ಇದೆ ಸರ್ ಇಲ್ಲಿ? ವಿನಾಯಕ ಹಾಸ್ಪಿಟಲ್ ಇದೆ ಇಲ್ಲ ಪಕ್ಕನೆ. ಅಂಡ್ ಕಸ್ತೂರ್ಬಾ ಹಾಸ್ಪಿಟಲ್ ಇದೆ. ಓಕೆ. ಅದು ಬಿಟ್ಟು ಸುಮುಖ ಹೆಲ್ತ್ ಕೇರ್ ಸೆಂಟರ್ ಇದೆ. ಅಂಡ್ ನಿಮ್ಗೆ ಸಿದ್ಧಗಂಗಾದೊಂದು ಗೊತ್ತೇ ಗೊತ್ತು. ಹೌದು. ಅಂಡ್ ಪೋಲೋ ಇದೆ. ಸೋ ಮೆನಿ. ಅಂಡ್ ಇಲ್ಲಿ JP ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಬರ್ತದೆ. ಸೋ ಮೆನಿ ಹಾಸ್ಪಿಟಲ್ಸ್ ನಿಮ್ಗೆ ಇಲ್ಲಿಂದ ಅಲ್ಲರಿಗೆ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಒಂದು 2.5 ಕಿಲೋಮೀಟರ್ ಹಾಸ್ಪಿಟಲ್ಗಳು ಸಿಗ್ತವೆ. ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳಂತೂ ವೀಕ್ಷಕರೇ ತುಂಬಿಕೊಂಡಿದೆ ಅಂತ ಹೇಳ್ಬೋದು ಸರ್. ಪ್ರತಿದಿನ ಬೆಳಗ್ಗೆ ನಮಗೆ ಗ್ರೋಸರೀಸ್ ಬೇಕು, ಹಣ್ಣು ಹಂಪಲು ಬೇಕು, ತರಕಾರಿ ಬೇಕು, ಮನೆಗೆ ಸಾಮಾನು ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಸರ್ ಇಲ್ಲಿ ಮೇನ್ ರೋಡಿಗೆ ನಿಮ್ಗೆ ಹೋದ್ರೆ ಇನ್ನೊಂದು 1.5 ಕಿಲೋಮೀಟರ್ ಹೋದ್ರೆ ಮೇನ್ ರೋಡಿಗೆ ಎಲ್ಲ ಗ್ರೋಸರಿಗಳು ಸಿಗ್ತವೆ, ಕಂಪ್ಲೀಟ್ ಅಂಗಡಿಗಳೆಲ್ಲ ಇದೆ ಸಿಗ್ತವೆ. ಈ ರೋಡ್ ಇಲ್ಲಿ ಎಕ್ಸ್ಟೆನ್ಷನ್ ನಾವೀಗ ಮಾಡ್ತೀವಿ, ಈಗ ಇದು ಲೇಔಟ್ ಡೆವಲಪ್ಮೆಂಟ್ ಆಗೋರೆ ಕಾಯ್ತಿದ್ದೀವಿ. ಓಕೆ. ಇದು ಆದ್ರೆ ಇಲ್ಲಿಂದ 1 ಕಿಲೋಮೀಟರ್ ಸಿಗ್ಬಿಡುತ್ತೆ. 1 ಕಿಲೋಮೀಟರ್ ಸಿಗ್ಬಿಡುತ್ತೆ. ಸೂಪರ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ ಗೊತ್ತಾಯ್ತಲ್ಲ, ಕನೆಕ್ಟಿವಿಟಿ ಗೊತ್ತಾಯ್ತು, ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು ಅನ್ನೋದು ಗೊತ್ತಾಯ್ತು, ಜೊತೆಯಲ್ಲಿ ಸುತ್ತಮುತ್ತಲು ಏನೇನಿದೆ ಅನ್ನೋದು ಗೊತ್ತಾಯ್ತು. ಸೊ ಇವಾಗ ಅದ್ರ ಪ್ರೇಕ್ಷಣೀಯ ಸ್ಥಳಗಳು ಏನೇನಿದೆ ಇಲ್ಲಿ ನೋಡುವಂಥದ್ದು? ಸರ್ ಇದೆ ಶಿವಗಂಗೆ ಪಕ್ಕದಲ್ಲಿ, ಅಲ್ಲೇ ತೋರಿಸಿ, ಹಿಂದ್ಗಡೆ ತೋರಿಸಿ. ಪಕ್ಕದಲ್ಲೇ ಶಿವಗಂಗೆ. ಸೊ ಅಲ್ಲಿ ಏನು ಬೆಟ್ಟ ನೋಡ್ತಾ ಇದ್ರ ನೀವು, ಅದು ಶಿವಗಂಗೆ ಅಂತ ಹೇಳ್ಬೋದು ಸರ್. ಆಮೇಲೆ ಇನ್ನೇನೇನಿದೆ? ಅದು ಬಿಟ್ಟು ತುಮಕೂರು ಅಂತ ಬಂದ್ರೆ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿದೆ ಸರ್. ಹೌದು, ಅಲ್ಲಿ ಇಲ್ಲಿ ಬೆಟ್ಟ ಇದೆ ನೋಡಿ, ಅದು ಅದು ಆ ಕಡೆ ಬೆಟ್ಟ ಕಾಣ್ತಾ ಇದೆ. ಬೆಟ್ಟ ಇದೆ, ಅದು ಯಾವ್ದು ಪ್ರೇಕ್ಷಣೀಯ ಸ್ಥಳನೇ. ಓಕೆ. ಅದು ಬಿಟ್ಟು ಇಲ್ಲಿ ಸುತ್ತಮುತ್ತ ನಿಮಗೆ ದಾಬಾಸ್ಪೇಟೆಯಲ್ಲಿ ನೋಡಿರ್ಬೋದು, ಅದು ಪ್ರೇಕ್ಷಣೀಯ ಸ್ಥಳಗಳಿದೆ. ಅದು ಸೀತಾದೇವಿದ್ದು ದೇವಸ್ಥಾನ ಇದೆ. ಓಕೆ. ಅದು ಬಿಟ್ಟು ಇನ್ನೊಂದು ನಿನ್ನೆ ಯಾವುದು ಹರಿಹರೇಶ್ವರ ಟೆಂಪಲ್ ಯಾವ್ದೊಂದು ಬರುತ್ತೆ ಇಲ್ಲಿ. ಹೌದೌದು. ಆಮೇಲೆ ಅವ್ರು ಜೈನದೊಂದು ಟೆಂಪಲ್ ಬರುತ್ತೆ ಸರ್ ಇಲ್ಲಿ ಬೆಟ್ಟದ ಮೇಲೆ. ಆ ಕಡೆ ಬೆಟ್ಟದ ಮೇಲೆ ನಾನು ನಿಮ್ಗೆ ಇಮೇಜಸ್ ಹಾಕಿರ್ತೀನಿ. ಜೈನ ತೀರ್ಥಂಕರದ ಆಕ್ಚುಲಿ ಒಂದು ಟೆಂಪಲ್, ನಾನು ಕೂಡ ತುಂಬಾ ಸಲ ಬಂದೋಗಿದ್ದೀನಿ ಇಲ್ಲಿ. ಅಷ್ಟೇ ಅಲ್ಲದೆ ಮೇನ್ ಆಗಿ ನಿಮ್ಗೆ ಇದು ಸಿದ್ಧಗಂಗಾ ಮಠ ಹತ್ರದಲ್ಲಿದೆ ಅಂತ ಹೇಳ್ಬೋದು. ಆರಾಮಾಗಿ ಸಿದ್ಧಗಂಗಾ ಮಠಕ್ಕೆ ಹೋಗಿ ಬರ್ಬೋದು, ಆರಾಮ್ಸೆ ಹೋಗ್ಬರ್ಬೋದು. ಸೊ ಯಾವ್ದಾದ್ರು ಪ್ರೇಕ್ಷಣೀಯ ಸ್ಥಳಗಳು ಬೇಕು, ದೇವಸ್ಥಾನಗಳು ಬೇಕು, ಡೆಫಿನೆಟ್ಲಿ ಅದು ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಸರ್ ಒಂದು ಕೆಲಸ ಮಾಡೋಣ, ಸ್ವಲ್ಪ ಅಲ್ಲಿ ನಿಮ್ದು ಕ್ಲಬ್ ಹೌಸ್ ಎಲ್ಲ ನಡೀತಾ ಇದೆಲ್ಲ, ಒಂಚೂರು ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಡೆವಲಪ್ಮೆಂಟ್ ಒಂಚೂರು ತೋರಿಸ್ಕೊಂಡ್ರೆ ಬನ್ನಿ ಸರ್, ಅಲ್ಲಿ ಹೋಗೋಣ. ಸೊ ವೀಕ್ಷಕರೇ, ಇವಾಗ ನಾವು ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು ಎಲ್ಲ ಬರುವಂಥ ಜಾಗದಲ್ಲಿ ಇದ್ದೀವಿ. ನಿಮಗೆ ಪ್ಲ್ಯಾನ್ ಕೂಡ ನಾನು ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ಆ್ಯಕ್ಚುಲ್ ಪ್ಲ್ಯಾನ್ ಬರ್ತಾ ಇರ್ಬೋದು, ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ. ಈ ಸೆಂಟ್ರ್ ಏನು ಬ್ಯಾಂಡ್ ಬರ್ತಾ ಇದೆ, ಇಲ್ಲಿ ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬರ್ತಾ ಇರುವಂಥದ್ದು. ನೀವು ಹೇಳಿ ಸರ್, ಎಲ್ಲೆಲ್ಲಿ ಏನೇನು ಬರುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್ ಅಲ್ಲಿ ಅದು ಕಾಟೇಜ್ ಮಾಡ್ತಿರೋದು ನಾವು, ಅಲ್ಲಿ ಕಾಟೇಜ್ ಹೈಟಲ್ಲಿ ಇದ್ರೆ ಚೆನ್ನಾಗಿ ವ್ಯೂ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಅಲ್ಲಿಂದ ಬಂದ್ಬಿಟ್ಟು ಫುಲ್ ಇಲ್ಲಿ ಕ್ಲಬ್ ಹೌಸ್, ಇದೆಲ್ಲ ಕ್ಲಬ್ ಹೌಸ್ ಕ್ಲಬ್ ಹೌಸ್ ಬರುತ್ತೆ. ಈಗ ನಾವು ನಿಂತಿರೋ ಜಾಗದಿಂದ ಆ ಕಡೆ. ಹೌದು, ಎಲ್ಲ ಎಮ್ಯುನಿಟೀಸ್ ಏನು ಹೇಳಿದೀವಿ ಅದೆಲ್ಲ ಸ್ಪೇಸ್ ಬಿಟ್ಟು 3 ಎಕರೆ ಜಾಗ. 3 ಎಕರೆ ಅದಕ್ಕೆ ಬಿಟ್ಬಿಟ್ಟಿದ್ದೀರಾ? ಸೂಪರ್ ಅಲ್ಲ ಸರ್ ಇದು. ಸೊ ವೀಕ್ಷಕರೇ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಿದೆ ಅಂತ ಹೇಳ್ಬೋದು. ಸರ್ ಹೇಳ್ದಂಗೆ ಇನ್ನು 6 ತಿಂಗಳಲ್ಲಿ, ಸರ್ 6 ಮಂತಲ್ಲಿ ಇವೆಲ್ಲ ರೆಡಿ ಆಗಿಬಿಡುತ್ತಾ? ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗುತ್ತೆ. ಓಕೆ. ಕ್ಲಬ್ ಹೌಸ್ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಸ್ವಲ್ಪ ಡ್ರ್ಯಾಗ್ ಆಗ್ಬೋದು. ಓಕೆ. 6 ಮಂತ್ ಒಳಗೆ ನಮ್ಮ ಐಡಿಯಾ ಇರೋದು 6 ಮಂತ್ ಒಳಗೆ ಕಂಪ್ಲೀಟ್ ಆಗಬೇಕು ಅಂತ. DTCP ಅಪ್ರೂವ್ಡ್ ಆಗಿರೋದ್ರಿಂದ ಅದ್ರ ಪ್ರಕಾರ ಇದೆಲ್ಲ ಮಾಡಲೇಬೇಕು ನಾವು, ಕೊಡಲೇಬೇಕಾಗುತ್ತೆ. ವಿತ್ ರೇರ್ ಇರೋದ್ರಿಂದ ಮಾಡಲೇಬೇಕು. ಓಕೆ ಓಕೆ. ಸರ್ ಹೇಳಿ, ಲೇಔಟ್ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಆಯಿತು. ಫೈನಲ್ ಆಗಿ ಬರುವಂಥದ್ದು ಬೆಲೆಯ ವಿಚಾರ. ಸೊ ಏನು ರೇಟ್ ಕೋಟ್ ಮಾಡ್ತಿದ್ರೆ ಸರ್ ಇಲ್ಲಿ? ಸರ್ ಆಕ್ಚುಲಿ ಕೋಟ್ ಮಾಡ್ತಿರೋದು 1899 ಪರ್ ಸ್ಕ್ವೇರ್ ಫೀಟ್. ಬಟ್ ನಮ್ಮ ಕನ್ನಡಕವರ ಚಾನೆಲ್ ಅಂತ ಬಂದಾಗ ನಿಮ್ಮ ಹತ್ರ ಆಲ್ರೆಡಿ ನಾನು ಹೇಳ್ದಂಗೆ ಓಕೆ 1799 ಮಾಡ್ಕೊಡ್ತೀನಿ. ಸೊ 100 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ 100%. ಸರ್ ಈ ಜಾಗಕ್ಕೆ ಈ ಬೆಲೆ ವರ್ತ್ ಅಂತ ಹೇಳ್ತೀರಾ ನೀವು? 100% ವರ್ತ್ ಸರ್. ಯಾಕೆ ಅಂತಂದ್ರೆ ನಿಮಗೆ 50 ಫೀಟ್ ರೋಡ್ ಯಾರು ಕೊಡಲ್ಲ, ಒಂದನೇದಾಗಿ. ಎರಡನೇದಾಗಿ ನಿಮಗೆ BDA ಡೆವಲಪ್ಮೆಂಟ್ ಏನಿದೆ ಅದೇ ತರ ಕೊಡ್ತಿದ್ದೀವಿ. ನಿಮ್ಗೆ ಯಾವುದೇ ಬೆಲೆ ಹೆಂಗ್ ಕನ್ಸಿಡರ್ ಆಗುತ್ತೆ ಅಂತಂದ್ರೆ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್. ಓಕೆ ಓಕೆ. ಈಗ ನೀವು ಬೇರೆ ನೀವು ಲೇಔಟ್ ನೋಡಕ್ ಹೋದ್ರೆ ಈಗ ಈ ವಿದೌಟ್ ಕನ್ವರ್ಷನ್ ಎಲ್ಲ ಇದು ಮಾಡ್ತಾರೆ, ಆ ತರ ಡೆವಲಪ್ಮೆಂಟ್ ಮಾಡಲ್ಲ ನಾವು. ನಾವು ಇದು
ಯಾವುದು BDA ಡೆವಲಪ್ಮೆಂಟ್ ಇದೆ ಸೇಮ್ ಡೆವಲಪ್ಮೆಂಟ್ ಇರೋದ್ರಿಂದ ಓಕೆ 50 ಫೀಟ್ ರೋಡ್ ಆಗಿರ್ಬೋದು, ಕ್ಲಬ್ ಹೌಸ್ಗೂ ಆಗಿರ್ಬೋದು. ಈಗ ಯೂಶುವಲಿ ನಿಮಗೆ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕೊಟ್ಟರೆ ನೀವು ಚೆಕ್ ಮಾಡ್ಬೋದು, ಬೇರೆ ಮಿನಿಮಮ್ ಒಂದು 4 ರಿಂದ 5 ಸಾವಿರ ರೂಪಾಯಿ ಇರುತ್ತೆ. ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಅಷ್ಟು ಸ್ಪೇಸ್ ನಾವು ಕ್ಲಬ್ ಹೌಸ್ಗೆಲ್ಲ ಯೂಟಿಲೈಸ್ ಮಾಡ್ತೀವಿ. 3 ಎಕರೆ ಜಾಗ ಬಿಡ್ತಾ ಇದೆ, ಅದರಲ್ಲೇ ಹೋಗುತ್ತೆ. ಹೌದು. ಸೊ ಕಂಪೇರಿಂಗ್ ಟು ದಟ್ ನಾ ಆಕ್ಚುಲಿ ಇರೋದು ಕಮ್ಮಿ ಆಯ್ತು ಆಕ್ಚುಲಿ. ಇಲ್ಲಿ ರನ್ನಿಂಗ್ ಪ್ರೈಸ್ ಇರೋದು 2.5ವರೆಗೆ ಹೋಗುತ್ತೆ. ಬಟ್ ನಾವೀಗ ಅಂಡರ್ ಡೆವಲಪ್ಮೆಂಟ್ ಇರೋದು ಸ್ವಲ್ಪ ಕಡಿಮೆ ಕೊಡ್ತೀವಿ. ಸುತ್ತಮುತ್ತಲಲ್ಲಿ ಏನು ರೇಟ್ ಕೊಡ್ತಾ ಇದೆ ಸರ್ ಇಲ್ಲಿ? ಸುತ್ತಮುತ್ತಲು ನೀವು ನೋಡಿದ್ರೆ 2.5-3 ಸಾವಿರ ರೂಪಾಯಿ ಮಿನಿಮಮ್ ಹೋಗುತ್ತೆ. 2.5-3 ಸಾವಿರ ಮಿನಿಮಮ್. ಆಕ್ಚುಲಿ ಸ್ವಸ್ತಿಗ್ದೆ ಫೇಸ್ 1 ಕೂಡ ಇದೆ ಪಕ್ಕದಲ್ಲಿ. ಓಕೆ, ಸೊ ಅಲ್ಲೂ ಕೂಡ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನಾವು ಮೋಸ್ಟ್ಲಿ. ಅಲ್ಲಿ ಯಾವುದು ಸೈಟ್ಗಳಿಲ್ಲ. ಓಕೆ, ಅಲ್ಲಿ ಒಂದು ಸಿಗಲ್ಲ ಅಲ್ಲಿ. ಓಕೆ, ಸೊ ಅಲ್ಲಿ ಇವಾಗ ರೀಸೇಲ್ ಅಂತಂದ್ರೂ ಕೂಡ 3-4 ಸಾವಿರ ಕಮ್ಮಿ ಯಾರು ಕೊಡೋದಿಲ್ಲ. ಹೌದು ಅಲ್ವಾ? ಸೊ ಸುತ್ತಮುತ್ತಲೂ ನೀವು ಹೇಳ್ದಂತ ರೇಟ್ ಎಲ್ಲ ಓಡ್ತಾ ಇದೆ, ವಿಚಾರಿಸ್ಕೋಬಹುದಲ್ವಾ? ಹಾಗಾದ್ರೆ ನಾವು ಸರ್ ಆಮೇಲೆ ಈ ಜಾಗಕ್ಕೆ ಲೋನ್ ಆಗುತ್ತೆ ಸರ್? ಲೋನ್ ಮಾಡಿಸ್ಕೊಡ್ತೀವಿ? 100% ಲೋನ್ ಮಾಡ್ಕೊಡ್ತೀವಿ. PNB ಬ್ಯಾಂಕ್ ಅಲ್ಲಿ ನಾವು ಆಲ್ರೆಡಿ ಲೋನ್ ಈಗ ಮಾತಾಡಿದ್ವಿ. ಓಕೆ ಆಗಿದೆ, ರೆಫರಲ್ ಸಿಕ್ಕಿದೆ. ಎಷ್ಟು ಪರ್ಸೆಂಟ್ ಲೋನ್ ಕೊಡ್ತೀರಾ ನಮಗೆ? ಸರ್ ನಿಮಗೆ ಲೋನ್ ಅಂತ ಬಂದಾಗ ನಿಮಗೆ 80 to 90% ಕೊಡ್ತೀವಿ. 80 to 90%. ಸರ್ ಇವಾಗ ಜನ ಇಂಟ್ರೆಸ್ಟೆಡ್ ಇದ್ದಾರೆ ಅಂತಂದ್ರೆ ನಮಗೆ ಯಾವ್ಯಾವ ಡೈಮೆನ್ಷನ್ ಸಿಗ್ತಾ ಇದೆ, ಯಾವ್ಯಾವ ಫೇಸಿಂಗ್ ಸಿಗ್ತಾ ಇದೆ ಸರ್ ಇಲ್ಲಿ? ಸರ್ ನಿಮಗೆ BM ಮಾಡಿ ಅಥವಾ ನಿಮಗೆ DTCP ಅಂತ ಬಂದಾಗ ಯು ಗೆಟ್ ಓನ್ಲಿ ನಿಮಗೆ 30-40 ಜಾಸ್ತಿ ಸಿಗೋದು. 30-40 ಜಾಸ್ತಿ ಸಿಗೋದು. 30-40 ಪ್ಲಸ್ 30-50 ಸಿಗುತ್ತೆ ನಿಮಗೆ. 30-40 30-50 ಹೈಯರ್. ಔಟ್ ಸೈಡ್ಸ್ ಯಾವ್ದಾದ್ರು ಇದಾವೆ ಸರ್, ಇವೆಲ್ಲ ಹಾರ್ಡ್ ಸೈಡ್ ಇರೋದು. 1000 ಸ್ಕ್ವೇರ್ ಫೀಟ್ 1100 ಆ ಥರ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಸಿಗುತ್ತೆ. ಕಾರ್ನರ್ ಎಷ್ಟು ಅವೈಲೇಬಲ್ ಇದೆ ಸದ್ಯ ಉಳ್ಕೊಂಡಿರೋದು? ಕಾರ್ನರ್ ಸೆಟ್ ಎಲ್ಲ ಸೋಲ್ಡ್ ಔಟ್, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಎಲ್ಲ ಸೋಲ್ಡ್ ಔಟ್. ಈಗ ನಾವು ನೆಕ್ಸ್ಟ್ ಫೇಸ್ ಮಾಡುವಾಗ ಅದರಲ್ಲಿ ಸ್ವಲ್ಪ ಕಾರ್ನರ್ ಸಿಗುತ್ತೆ, ಆಮೇಲೆ ಉಳ್ಕೊಳ್ಳುತ್ತೆ ಅಂತ ಉಳ್ಕೊಳ್ಳುತ್ತೆ. ನಿಮ್ಗೆ ಫಸ್ಟಿಗೆ ಯಾವುದೇ ಲೇಔಟ್ ಮಾಡುವಾಗ ಫಸ್ಟ್ ಕಾರ್ನರ್ ಎಲ್ಲ ಹೋಗ್ಬಿಡ್ತಾರೆ. ಓಕೆ, ಫೇಸ್ ಅಂದ್ರೆ ಇನ್ನೊಂದು ಫೇಸ್ ನಡೀತಾ ಇದೆ ಮುಂದೆ ಇಲ್ಲಿ ಆದ್ರೆ ಇದರಿಂದ ಅಲ್ಲಿ ಬಾರ್ಡರ್ ಇದೆಯಲ್ಲ, ಹೌದೌದು, ಅದ್ರ ಆ ಕಡೆ ಇನ್ನೊಂದು ಫೇಸ್ ನಡೆಯುತ್ತೆ ಮುಂದೆ. ಅದು ನಿಮ್ಮ ಜಾಗನೇನಾ? ಹೌದು. ಸೊ ಮುಂದಿನ ದಿನಗಳು ಅದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಗಿದೆ. ಆಲ್ಮೋಸ್ಟ್ ಆಲ್ ಫೈನಲ್ ಸ್ಟೇಜ್ ಇದೆ. ಇದು ಕಂಪ್ಲೀಟ್ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡೋದು. ಓಕೆ ಸರ್, ಬುಕಿಂಗ್ ಪ್ರೊಸೆಸ್ ಏನು? ಯಾವ ರೀತಿ ಬುಕಿಂಗ್ ಪ್ರೊಸೆಸ್ ಇರುತ್ತೆ ಸರ್? ಬುಕಿಂಗ್ ಪ್ರೊಸೆಸ್ ನಿಮ್ಗೆ ಎಲ್ಲ ನಮ್ದು ಕಂಪನಿ ಪ್ರೊಸೆಸ್ ಗೊತ್ತು ನಿಮಗೆ. ಒಂದು ಫಸ್ಟಿಗೆ ಒಂದು 10,000 ಕಟ್ಬಿಟ್ಟು ನಿಮ್ಗೆ ಓಕೆ ಅಂದ ತಕ್ಷಣ 10,000 ಕಟ್ಬಿಟ್ಟು ಬುಕಿಂಗ್ ಮಾಡ್ಕೋತೀರಾ. ಬುಕಿಂಗ್ ಆದ್ಮೇಲೆ ನೀವು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ತೀರಾ. ಡಾಕ್ಯುಮೆಂಟ್ ಲೀಗಲ್ ಚೆಕ್ ಮಾಡಿದ್ಮೇಲೆ ನಿಮ್ದು ಸ್ಟಾರ್ಟ್ ಆಗುತ್ತೆ ಕೆಲಸ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಅಗ್ರಿಮೆಂಟ್ ಹೋಗ್ತೀರಾ. ಅಗ್ರಿಮೆಂಟ್ ಹೋಗ್ಬಿಟ್ಟು ನಿಮ್ಗೆ ಏನು ಡಾಕ್ಯುಮೆಂಟ್ ಬೇಕು ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ. ಸರಿ. ಆಫ್ಟರ್ ಅಗ್ರಿಮೆಂಟ್ ಯು ವಿಲ್ ಗೋ ಫಾರ್ ಲೋನಿಗಾದ್ರೂ ಹೋಗ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ಡೈರೆಕ್ಟ್ಲಿ ಕ್ಯಾಶ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ರಿಜಿಸ್ಟ್ರೇಷನ್ ಕೂಡ ಹೋಗ್ಬೋದು. ಯಾರಾದ್ರೂ ಈಗ ಕ್ಯಾಶುವಲ್ ಹೋಮ್ಸ್ಗೆ ಬರಬೇಕು ನೋಡಬೇಕು ಅಂತಂತಂದ್ರೆ ನಿಮ್ಮ ಆಫೀಸ್ ಎಲ್ಲಿದೆ ಸರ್ ಇವಾಗ? ನಮ್ದು ಟಿ ದಾಸರಲ್ಲಿ ಮೆಟ್ರೋ ಇದೆಯಲ್ಲ, ಹೌದು, ಎಕ್ಸಾಕ್ಟ್ಲಿ ಮೆಟ್ರೋ ಬ್ಯಾಕ್ ಸೈಡ್ ಇದೆ, ಹಿಂದ್ಗಡೆನೇ ಓಕೆ, ಸೊ ನಿಮ್ಮ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕ್ಯಾಶುವಲ್ ಹೋಮ್ಸ್ ಅವರು ಇಲ್ಲಿವರೆಗೆ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಹೇಳಿ ಸರ್, ಎಷ್ಟು ವರ್ಕ್ ಮಾಡಿದ್ರೆ ಏನು ಸರ್? ನಮ್ದು ಈಗ ಆಲ್ರೆಡಿ ನಮ್ದು 2, 3, 4 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಅದರಲ್ಲಿ ಒಂದು ಸಾಸಿವೆ ಘಟ್ಟದ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ. ಅದು ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ನಿಮ್ಮ ಹತ್ರನೇ ವಿಡಿಯೋ ಮಾಡಿದ ಪ್ರಕಾರ ಒಂದು RS ಮೂರ್ತಿ ಲೇಔಟ್, ಪೊಲೀಸ್ ಲೇಔಟ್ ತುಂಬಾ ಪಾಪ್ಯುಲರ್ ಲೇಔಟ್ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ತಮ್ನೇಲ್ ಕೂಡ ಹಾಕಿರ್ತೀನಿ. ಪೊಲೀಸ್ ಲೇಔಟ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಯ್ತು ಅಂತ ಹೇಳ್ಬೋದು. ಪೊಲೀಸ್ ಲೇಔಟ್ ಅಲ್ಲಿ ಒಂದೆರಡು ಸೈಟ್ ಇಲ್ವಾ ಸರ್? ಇವಾಗಲೂ ಡಿಮಾಂಡ್ ಇದೆ, ಸೈಟ್ಗಳಿಲ್ಲ, ಸೈಟ್ಗಳು ಅವೈಲೇಬಲ್ ಇಲ್ಲ. ಅಕ್ಕಪಕ್ಕ ಜಾಗಗಳನ್ನ ಕೇಳ್ತಿದ್ದೀವಿ, ಯಾರು ಕೊಡ್ತಾನೂ ಇಲ್ಲ. ಓಕೆ ಓಕೆ ಓಕೆ, ಅಷ್ಟು ಡಿಮಾಂಡ್ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿರೋ ಲೇಔಟ್ ಅಂತ ಹೇಳ್ಬೋದು. ಅಂತ ಒಂದು ಒಳ್ಳೆ ಲೇಔಟ್ ಅನ್ನ ಡೆವಲಪ್ಮೆಂಟ್ ಮಾಡಂತ ಕ್ಯಾಶುವಲ್ ಹೋಮ್ಸ್ ಕಡೆಯಿಂದ ನಿಮ್ಗೆ ಈ ಲೇಔಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾರಾದ್ರೂ ಇರ್ತಾರೆ ಸರ್ ಬಂದು ಭೇಟಿ ಆಗಬೇಕು ಅಂತ? ಹೌದು, ನಮ್ಮ ಹುಡುಗನ ಇರ್ತೀನಿ ಇಲ್ಲೇ. ಸೊ ಯಾಕಂತಂದ್ರೆ ಕಸ್ಟಮರ್ ಬಂದಾಗ ಇಲ್ಲಿ ಈಸಿ, ಅವರಿಗೆ ಯಾರಾದ್ರೂ ಇದ್ರೆ ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಗೊತ್ತಾಗ್ಬೇಕಲ್ವಾ ನಮ್ಮ ಸೈಟ್ ಎಲ್ಲಿ ಬರುತ್ತೆ ಏನ್ ಕತೆ ಅನ್ನೋದು ಇರ್ತಾನೆ. ಓಕೆ ಓಕೆ ಓಕೆ. ಸೊ ಇವಾಗ ನೀವು ಇಲ್ಲೂ ಡೆವಲಪ್ಮೆಂಟ್ ನಡೀತಾ ಇದೆ, ಅಲ್ಲೂ ಡೆವಲಪ್ಮೆಂಟ್ ನಡೀತಾ ಇದೆ. ಸೊ ನಾವು ಇವಾಗ ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲಿ ನಮಗೆ ಅವೈಲೇಬಲ್ ಇರುವಂತದ್ದು? ಇಲ್ಲಿ ಆಲ್ಮೋಸ್ಟ್ ಆಲ್ ಆಗಿದೆ. ಒಂದು 20 ಸೈಟ್ ಸಿಗುತ್ತೆ ನಮ್ಗೆ ಅಷ್ಟೇ. ಆ ಕಡೆ ಫಸ್ಟ್ ವಾಕ್ ಮಾಡಿದ್ವಲ್ಲ, ಅಲ್ಲಿ ಒಂದು 20 ಸೈಟ್ ಸಿಗುತ್ತೆ. ಸಿಗುತ್ತೆ. ಸೊ ಈ ಕಡೆ ಕ್ಲಬ್ ಹೌಸ್ ಕಡೆ ಬೆಟರ್ ಅಲ್ವಾ? ಕ್ಲಬ್ ಹೌಸ್ ಎಲ್ಲ ಹತ್ರನೇ ಸಿಗ್ತದೆ, ತುಂಬಾ ಬೆಟರ್. ಬಟ್ ಏನು ಅಂತಂದ್ರೆ ಆಲ್ಮೋಸ್ಟ್ ಆಲ್ ಖಾಲಿ ಆಗಿರೋದ್ರಿಂದ ಯಾವ್ದಿದೆ ಅಂತ ನಾವು ನೋಡ್ಕೊಬೇಕಾಗುತ್ತೆ. ಓಕೆ ಓಕೆ ಓಕೆ. ಸೊ ವೀಕ್ಷಕರೇ, ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಸ್ಕ್ರೀನ್ ಮೇಲೆ ಆ್ಯಕ್ಚುಲಿ ಇಲ್ಲಿನ ಪ್ಲ್ಯಾನನ್ನು ಹಾಕಿರ್ತೀನಿ. ಆ್ಯಂಡ್ ಪ್ಲ್ಯಾನನ್ನು PDF ಕೂಡ ನಿಮಗೆ ಅವೈಲೇಬಲ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿಂದ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೊಬೋದು. ನಿಮ್ಮ ಸೈಟ್ ಯಾವುದು ಅನ್ನೋದನ್ನು ನೀವು ಮಾರ್ಕ್ ಮಾಡಿ ನೋಡ್ಬೋದು. ನಿಮ್ಮ ಹುಡುಗರು ಇರ್ತಾರಲ್ಲ ಸರ್, ಅವ್ರು ತೋರಿಸ್ತಾರ ಸರ್ ಸೈಟ್? 100% ತೋರಿಸ್ತಾರೆ. ನಿಮ್ಮ ಸೈಟ್ ಇಲ್ಲಿ ಬರುತ್ತೆ ಸರ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ. ಈಗ ನೋಡಿ, ನಿಮ್ಮ ಹತ್ರ ಈಗ ವಿಡಿಯೋ ಮಾಡ್ತಿದ್ದೀನಿ. ಈಗ ಎಲ್ಲ ಈಸ್ಟ್ ಫೇಸಿಂಗ್, ವೆಸ್ಟ್ ಫೇಸಿಂಗ್ ಎಲ್ಲ ಅವೈಲೇಬಲ್ ಇದೆ. ಈ ಒಂದು ಕೆಲವು ಸಮ್ ಕಾರ್ನರ್ಸ್ಗಳು ಇದಾವೆ. ಓಕೆ. ಸೊ ಮೇ ಬಿ ನಿಮ್ದು ಈಗ ವಿಡಿಯೋ ಮಾಡಿ ಇನ್ನೊಂದು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ನನಗನ್ಸಿರೋ ಪ್ರಕಾರ ಎಲ್ಲ ಈಸ್ಟ್ ಫೇಸಿಂಗ್ ಮತ್ತೆ ಕಾರ್ನರ್ ಸೈಟ್ಸ್ಗಳು ಖಾಲಿ ಆಗ್ಬಿಡುತ್ತೆ. ಈಸ್ಟ್ ವೆಸ್ಟ್ ಕಾರ್ನರ್ ಅಂತೂ ಇಲ್ಲೇ ಬಿಡಿ, ಆಲ್ರೆಡಿ ಹೋಗ್ಬಿಟ್ಟಿದೆ. ಇಲ್ಲೇನಾದ್ರೂ ಡೆವಲಪ್ಮೆಂಟ್ ಆದ್ರೆ 20 ಸೈಟ್ಗಳನ್ನು ಸಿಗಬಹುದು. ಓಕೆ ಓಕೆ, 20 ಕಾರ್ನರ್ ಸಿಗುತ್ತೆ ಸಿಗಬಹುದು ಈ ಕಡೆ ಡೆವಲಪ್ಮೆಂಟ್ ಏರಿಯಾದಲ್ಲಿ. ಓಕೆ. ಸೊ ಈಸ್ಟ್ ವೆಸ್ಟ್ ಕಾರ್ನರ್ಗಳು ಬೇಗ ಖಾಲಿ ಆಗುವಂಥದ್ದು ಅಂತ ಹೇಳ್ಬೋದು. ನಾರ್ತ್ ಕೂಡ ಬೇಗ ಹೋಗ್ಬಿಡುತ್ತೆ. ಆದಷ್ಟು ಬೇಗ ಬಂದು ಬುಕ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ DTCP ಅಪ್ರೂವ್ಡ್ ಲೇಔಟನ್ನು ಒಂದು ಒಳ್ಳೆ ರೇಟಿಗೆ ತಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.